ರೂಪಾಯಿಯಿಂದ 1500 ರೂಪಾಯಿ ಪೆನ್ಷನ್ ಕೊಟ್ರೆ ಇದು ಯಾವ ನ್ಯಾಯ? ಸರ್ಕಾರಕ್ಕಾದ್ರೂ ಮಾನವೀಯತೆ ಇದೆಯಾ? ಅಥವಾ ಮೋದಿಯವರಾದ್ರೂ ಇದನ್ನ ಪರಿಗಣನೆ ತಕೊಂಡು ಕನಿಷ್ಠ ಪಿಂಚಣಿ 9000 ರೂಪಾಯಿ ನಿಗದಿ ಮಾಡಬೇಕು ಅಂತ ನಾವು ನಾಗರಿಕ ಬಂಧುಗಳಲ್ಲಿ ವಿನಂತಿ ಮತ್ತು ರಾಜಕೀಯ ಮುಖಂಡರಲ್ಲಿಯೂ ಕೂಡ ನಮ್ಮ ಮನವಿ. ನಾವು KSRTC, HMT, HAL, NGF, BEL, ಗೋಲ್ಡ್ ಮೈನ್ಸ್, BHEL, ಫುಡ್ ಅಂಡ್ ಸಿವಿಲ್ ಸಪ್ಲೈಸ್, ಆಹಾರ ನಿಗಮ, ಇನ್ನೂ ಅನೇಕ ಸಂಘಟನೆಗಳ ನಿವೃತ್ತ ಕಾರ್ಮಿಕರ ಸಂಘದ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಅಶ್ವಥ್ ನಾರಾಯಣ್ ಅಂತ, ಚಿಕ್ಕಬಳ್ಳಾಪುರ. ಮಹನೀಯರೇ, ಈಗ ನಾವು ನಿವೃತ್ತಿಯಾಗಿ 22 ವರ್ಷ ಸೇವೆ ಮಾಡಿ ನಿವೃತ್ತಿಯಾಗಿ 22 ವರ್ಷ ಆಗಿದೆ. ನಮಗೆ ಕೇವಲ 850 ರೂಪಾಯಿಯಿಂದ 1250 ರೂಪಾಯಿಗೆ ಮಾಸಿಕ ಪಿಂಚಣಿ ನಿಗದಿಯಾಗಿದೆ. 850 ರೂಪಾಯಿಯಿಂದ 2500 ರೂಪಾಯಿವರೆಗೂ ಯಾವ ನಿವೃತ್ತಿ ಕಾರ್ಮಿಕ ಒಂದು ಸಮಾಜ ಅಥವಾ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡುವಂತಹ ಶಕ್ತಿ ಇರುತ್ತದ? ಇದನ್ನು ತಾವು ಯೋಚನೆ ಮಾಡಬೇಕು. 1000ದಿಂದ 2500 ರೂಪಾಯಿ ನಿವೃತ್ತಿ ವೇತನ ಪಡೆದು ಹೆಂಡತಿ ಗಂಡ ಜೀವನ ಮಾಡೋದಕ್ಕಾಗುತ್ತಾ? ಅದರಲ್ಲೇ ನಾವು ಹಿರಿಯ ನಾಗರಿಕರು ಬೇರೆ, 60ರಿಂದ 80 ವರ್ಷ ವಯಸ್ಸಾಗಿರುತ್ತದೆ. ಇಂಥವರು ಕೇವಲ ಕೇಂದ್ರ ಸರ್ಕಾರ ಏನು EPFO, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇಂದ ನಮ್ಮ ಹಣದಿಂದ ನಮಗೆ ಈ ಪಿಂಚಣಿಯನ್ನು ಜಾರಿ ಮಾಡ್ತಾ ಇದ್ದಾರೆ. ಇದು ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳಿ. 5 ವರ್ಷಕ್ಕೆ ಚುನಾಯಿತರಾದ ಒಬ್ಬ MP ಅಥವಾ ಒಬ್ಬ MLA 65,000ದಿಂದ 70,000 ರೂಪಾಯಿ ಸಂಬಳ, 40,000ದಿಂದ 50,000 ರೂಪಾಯಿ ಪಿಂಚಣಿಯನ್ನು ಪಡೆದುಕೊಳ್ಳುವಂತಹ ಅರ್ಹರಾಗಿರುತ್ತಾರೆ. ನಾವು KSRTCಯಲ್ಲಿ ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ 100 ಕಿಲೋಮೀಟರ್ ಮತ್ತು 1000 ಜನ ನಾಗರಿಕರನ್ನು ಊರಿಂದ ಊರಿಗೆ ನಾವು ಸಾಗಿಸ್ತಾ ಇರ್ತೇವೆ. ಅಂತವರಿಗೆ ಲಕ್ಷಾಂತರ ರೂಪಾಯಿ ಬಸ್ ಅನ್ನು ಸಹ ನಾವು ಪಡೆದಿರುತ್ತೇವೆ. ಯಾವುದೇ ತರಹ ಘಟನೆಗಳಾಗದಾಗೆ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ಅದೇ ರೀತಿ BEL ಫ್ಯಾಕ್ಟ್ರಿ, HMT, ಫುಡ್ ಅಂಡ್ ಸಿವಿಲ್ ಸಪ್ಲೈಸ್, ಇವೆಲ್ಲ EPFಗೆ ಒಳಪಡುವಂತಹ ಆರ್ಗನೈಸೇಷನ್ಗಳು. ಇವರಿಗೆಲ್ಲ 850 ರೂಪಾಯಿಯಿಂದ 1500 ರೂಪಾಯಿ ಪೆನ್ಷನ್ ಕೊಟ್ರೆ ಇದು ಯಾವ ನ್ಯಾಯ? ಇಟ್ಟು 20 ವರ್ಷಗಳಿಂದ ನಾವು ಸಂಘಟನೆಗಳ ಮುಖಾಂತರ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟಕ್ಕೆ ಬೆಲೆ ಕೊಡ್ತಾ ಇಲ್ಲ. ಯಾವ MP ಆಗಲಿ ಅಥವಾ ಯಾವ MLA ಆಗಲಿ, ಯಾವ ಮಂತ್ರಿ ಆಗಲಿ ಇದನ್ನು ಕಿವಿಗೊಡದೆ ನಮ್ಮನ್ನು ಹೀನಾಯವಾಗಿ ನೋಡ್ತಾ ಇದ್ದಾರೆ. ಅವರು ಮನಸ್ಸು ಮಾಡಿ ಈಗ ತಕ್ಷಣದಿಂದ ಜಾರಿ ಆಗುವ ರೀತಿಯಲ್ಲಿ ಇನ್ನೇನು ಯಾವುದೇ ಸರ್ಕಾರದಿಂದ ಕೊಡಬೇಕಾಗಿರೋದೇನು ಇಲ್ಲ. ನಮ್ಮ ಸಂಘಟನೆಯಲ್ಲಿ ಯಾವ EPS ಪೆನ್ಷನ್ ಯೋಜನೆ ಅಂತಿದೆ, ಆ ಯೋಜನೆಯಲ್ಲಿ ನಮ್ಮ ನಿವೃತ್ತ ಕಾರ್ಮಿಕರ ಕೋಟ್ಯಾಂತರ ಲಕ್ಷ ಕೋಟಿಗಳ ಹಣ ಕೊಳಿತಾ ಇದೆ. ಆ ಹಣದಿಂದ ನಮಗೆ ಪಿಂಚಣಿಯನ್ನು ಕೊಡೋದಕ್ಕೆ ಅವಕಾಶ ಇದೆ. ಇದನ್ನು ಯಾವುದೇ ರಾಜಕೀಯ ನಾಯಕ, ಯಾವುದೇ ಮುಖಂಡ, ಯಾವುದೇ ಕೇಂದ್ರದ ಮುಖಂಡರಾಗಲಿ ಅಥವಾ MP ಇದನ್ನು ಯೋಚನೆ ಮಾಡ್ತಾ ಇಲ್ಲ. ನಾನು ಒಂದು ಸಂಘಟನೆ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೇನೆ. ಯಾಕೆಂದ್ರೆ ಕಾರ್ಮಿಕನಿಗೆ 20 ವರ್ಷ 30 ವರ್ಷ ಸರ್ವಿಸ್ ಮಾಡಿರುವಂತ ಒಬ್ಬ ನಿವೃತ್ತ ಕಾರ್ಮಿಕನಿಗೆ ಕೇವಲ 800 ರೂಪಾಯಿ ಅಥವಾ 1500 ರೂಪಾಯಿ ಪಿಂಚಣಿ ಕೊಡೋದು ನ್ಯಾಯವಾಗಿದೆಯಾ? ಅದನ್ನು ಯೋಚನೆ ಮಾಡಿ. ನಮಗೆ 9000 ರೂಪಾಯಿ ಆದ್ರೂ ಪಿಂಚಣಿ ಕೊಟ್ಟರೆ
ಮಾತ್ರೆ, BP, ಶುಗರ್ ಅಥವಾ ಮತ್ತೊಂದು ಕಾಯಿಲೆಗಳಿಗೆ ಅನುಕೂಲ ಆಗುತ್ತೈತೆ. ಬಾಡಿಗೆ ಕಟ್ಟುವುದು ಯಾವ ರೂಪದಲ್ಲಿ? ಆದ ಕಾರಣ ತಾವು MP ಗಳಾದ ತಾವು ಮೋದಿಯರವರಿಗೆ ಸೆಷನ್ ಕೊಟ್ಟು ಅಥವಾ ನಿರ್ಮಲಾ ಸೀತಾರಾಮನ್ ಅಥವಾ ಮನ್ಸೂನ್ ಮಾಂಡವಿಯ ಕೇಂದ್ರದ ಕಾರ್ಮಿಕ ಮಂತ್ರಿಯವರಿಗೆ ಮನದಟ್ಟು ಮಾಡಿಕೊಟ್ಟು ನಮ್ಮ ಕಾರ್ಮಿಕರಿಗೆ ಕನಿಷ್ಠ ಪಿಂಚಣಿ 9,000 ರೂಪಾಯಿ ಕೊಡೋ ರೀತಿಯಲ್ಲಿ ಮಾಡಿ. ಇನ್ನೇನು ಯಾವುದೇ ಸರ್ಕಾರ ನಮಗೆ ಕೊಡಬೇಕಾಗಿಲ್ಲ, ಸರ್ಕಾರ ಹಣ ನಮಗ್ ಬೇಕಾಗಿಲ್ಲ. ನಮ್ಮ ಸಂಘಟನೆಯಲ್ಲಿರುವ ಹಣನೇ ಲಕ್ಷ ಕೋಟಿ ಇದೆ. ಆಮೇಲೆ ನಮ್ಮ ಕಾರ್ಮಿಕರು ಸತ್ತಿರುವಂತಹ ಅವರ ಹಣ 30,000 ಲಕ್ಷ ಕೋಟಿಗಳ ಹಣ ಇದೆ. ಆ ಹಣ ವಾಪಸ್ ಕೊಡುವಾಗಿಲ್ಲ. ಅದೇ ಸಂಘಟನೆಯಲ್ಲಿ ಹಣ ತೊಡಗಿಸಿರುವಂತ ಹಣ ಅಲ್ಲೇ ಇದೆ. ಹಣದಲ್ಲಾದ್ರೂ ಕೊಡ್ಬೇಕು. ಆದ ಕಾರಣ ಈಗ ಕೇಂದ್ರ ಸರ್ಕಾರ ಅಧೀನದಲ್ಲಿರುವ, ಕೇಂದ್ರ ಸರ್ಕಾರ ನಡೆಸ್ತಾ ಇರುವಂತಹ, ಕೇಂದ್ರ ಸರ್ಕಾರದಲ್ಲಿ MP ಗಳಾಗಿರುವಂತಹ ಸದಸ್ಯರುಗಳು ತಾವು ಮನ್ಸೂರ್ ಮಾಂಡವಿಯ ಅಥವಾ ಪ್ರಧಾನಮಂತ್ರಿ ಮೋದಿಯರವರಿಗೆ ಗಮನಕ್ಕೆ ತಗೊಂಡ್ಬಂದು ನಮ್ಮ ನಿವೃತ್ತ ಕಾರ್ಮಿಕರಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿ ಆಕ್ಟ್, ಸಾಮಾಜಿಕ ಭದ್ರತಾ ಅಡಿಯಲ್ಲಿ 9,000 ರೂಪಾಯಿ ಪಿಂಚಣಿಯನ್ನು ನಿಗದಿ ಮಾಡಿಸ್ಕೊಡ್ಬೇಕು ಅಂತ ಎಲ್ಲ ನಮ್ಮ BJP MLA-ಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಸರ್ಕಾರ ಅವರ ಅಧೀನದಲ್ಲಿದೆ. ಅವರದೇ ಆದ ಪ್ರಧಾನಮಂತ್ರಿಗಳು, ಅವರದೇ ಆದ ಮನ್ಸೂರ್ ಮಾಂಡವಿಯ ಅವರು ಕಾರ್ಮಿಕ ಮಂತ್ರಿಗಳು, ಅವ್ರದೇ ಆದ ನಿರ್ಮಲಾ ಸೀತಾರಾಮನ್ ಇವರು 3 ಜನ ಮನಸ್ಸು ಮಾಡಿ EPFOಗೆ ಸಲಹೆ ಕೊಟ್ಟು ಮೊದಲು ಈ ಬಡ ಕಾರ್ಮಿಕರಿಗೆ HMT, HAL, BEL, NGF, ಫುಡ್ ಅಂಡ್ ಸಿವಿಲ್ ಸಪ್ಲೈಸ್, ಕೋಲ್ ಮೈನ್ಸ್ ಮತ್ತು ಟೆಕ್ಸ್ಟೈಲ್ಸ್ ಇಂಡಸ್ಟ್ರೀಸ್, ಶುಗರ್ ಫ್ಯಾಕ್ಟರಿ, ಅನೇಕ ಸಂಘಟನೆಗಳಿವೆ, ಅನೇಕ ಉದ್ದಿಮೆದಾರರಿದ್ದಾರೆ. ಈಗ ಈ ಕಾರ್ಮಿಕರಿಗೆ, ನಿವೃತ್ತ ಕಾರ್ಮಿಕರಿಗೆ, ಯಾಕೆಂದ್ರೆ ಈಗ ಸರ್ಕಾರಿ ನೌಕರರಿಗಂತೂ ಆಯೋಗಗಳು ನೇಮಿಸ್ಕೊಂಡು ಲಕ್ಷ ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದಾರೆ. ನಾವು ಲಕ್ಷ ಕೇಳ್ತಾ ಇಲ್ಲ. ನಮಗೆ ಸಾಮಾಜಿಕ ಭದ್ರತಾ ಅಡಿಯಲ್ಲಿ ಮಾನವನಿಗೆ ಜೀವನಕ್ಕಾಗಿ ಬೇಕಾಗಿರುವಂತ 9,000 ರೂಪಾಯಿ ಪಿಂಚಣಿಯನ್ನು ನೀಡಲು ನಾವು ಬಯಸ್ತಾ ಇದ್ದೇವೆ. ನಾನು ನಮ್ಮ ಸಂಘಟನೆಯಿಂದ ಹೋರಾಟ ಮಾಡಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು 9,000 ರೂಪಾಯಿ ನಿಗದಿ ಮಾಡಿಕೊಡಿ. ನಿಗದಿ ಮಾಡಿಕೊಟ್ರೆ ಬಡ ಕಾರ್ಮಿಕರಿಗೆ, KSRTC ಕಾರ್ಮಿಕ ಇರಬಹುದು ಅಥವಾ HMT ಕಾರ್ಮಿಕ ಇರಬಹುದು, BL ಕಾರ್ಮಿಕ ಇರಬಹುದು, ITI ಕಾರ್ಮಿಕ ಇರಬಹುದು, NGF ಕಾರ್ಮಿಕ ಇರಬಹುದು, ಯಾವುದೇ ಕಾರ್ಮಿಕ ನಿವೃತ್ತಿ ಆದ್ಮೇಲೆ ಅವನು ನಿವೃತ್ತಿ ಕಾರ್ಮಿಕನೇ. ಆ ನಿವೃತ್ತಿ ಕಾರ್ಮಿಕನಿಗೆ ಸಾಮಾಜಿಕ ಭದ್ರತಾ ಅಡಿಯಲ್ಲಿ ಜೀವನಕ್ಕಾಗಿ 9,000 ರೂಪಾಯಿಯನ್ನು ನಿಗದಿ ಮಾಡಿಕೊಡ್ಬೇಕು ಅಂತ ಶಾಸಕರಲ್ಲಿ, ನಮ್ಮ ಕರ್ನಾಟಕದ ಶಾಸಕರಲ್ಲಿ ಮತ್ತು ಕೇಂದ್ರದ ಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ. ಇದನ್ನು ಆದಷ್ಟು ಬೇಗ ಮಾಡಿಕೊಟ್ಟು ನಮ್ಮ ಜೀವನಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ಕೆಲಸವನ್ನು ಈ ಬಜೆಟ್ ನಲ್ಲಿ ನಮಗೆ ಪ್ರೋತ್ಸಾಹ ನೀಡಿ ಈ ಬಡ ಕಾರ್ಮಿಕರ ಒಂದು ಇದಕ್ಕೆ ತಾವು ಸ್ಪಂದಿಸ್ತೀರಾ ಅಂತ ಕೇಳ್ಕೊಳ್ತಾ ಇದ್ದೀನಿ. ತಾವು 5 ವರ್ಷಕ್ಕೆ ಆಯ್ಕೆಯಾಗಿ ತಮಗೆ ಬೇಕಾದಷ್ಟು ಪಿಂಚಣಿಯನ್ನು, ಸಂಬಳವನ್ನು ಮಾಡ್ಕೊಂಡಿದ್ದೀರಾ. ನಮ್ಮ ಬಡ ಕಾರ್ಮಿಕರ ಪರವಾಗಿ ಯಾರಿದ್ದೀರಾ? ತಾವು MP ಗಳಾದವರು, MLA-ಗಳಾದವರು, ಕೇಂದ್ರದ ಮಂತ್ರಿಗಳಾದವರು ನಮ್ಮ ಭಾಗಕ್ಕೆ ಬರಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಮಾನ್ಯರೇ, ಸಂಘಟನೆ ಯಾವುದೇ ಇರಲಿ, ಕಾರ್ಮಿಕ ಒಬ್ಬನೇ. ಯಾವುದೇ ಒಂದು ಉದ್ದಿಮೆಯಲ್ಲಿ ಕೆಲಸ ಮಾಡ್ತಾ ಇದ್ರು ನಿವೃತ್ತಿ ಆದವನು ನಿವೃತ್ತ ಕಾರ್ಮಿಕನೇ ಹೊರತು ಕಾರ್ಮಿಕನ ಆಗೋದಕ್ಕೆ ಸಾಧ್ಯವಿಲ್ಲ. ನಾವು ಪ್ರತಿ ತಿಂಗಳು EPFOಗೆ ಭರಿಸಿರುವಂತ ಹಣ ಸುಮಾರು
85,000 ಲಕ್ಷ ಕೋಟಿಗಿಂತಲೂ ಇನ್ನೂ ಅಧಿಕವಾಗಿ ಹಣ ಅಲ್ಲಿ ಸಂಗ್ರಹವಾಗಿದೆ. ಈ ಸಂಗ್ರಹದ ಹಣದಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಸಾಮಾಜಿಕ ಭದ್ರತಾ ಅಡಿಯಲ್ಲಿ ಪ್ರತಿಯೊಬ್ಬ ನಿವೃತ್ತ ಕಾರ್ಮಿಕನಿಗೂ 9,000 ರೂಪಾಯಿ ಪಿಂಚಣಿಯನ್ನು ನೀಡುವುದಕ್ಕೆ ಅವಕಾಶಗಳಿದೆ. ಕೇಂದ್ರ ಸರ್ಕಾರ ಇವರನ್ನು ಒಂದು ಅಧೀನಕ್ಕೆ ತೆಗೆದುಕೊಂಡು ಇವರ ಹಣದಲ್ಲೇ ಯಾಕೆಂದ್ರೆ ಕೇಂದ್ರ ಸರ್ಕಾರ ನಮ್ಗೇನು ಕೊಡಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಕೇಂದ್ರ ಒಂದು ಆರ್ಡಿನೆನ್ಸ್ ತಗೊಬೇಕು. EPF ನವರೇ ನಿಮ್ಮಲ್ಲಿ ಸಾಕಷ್ಟು PF ಹಣ ಇದೆ, ಆ ಹಣದಲ್ಲೇ ಇವರಿಗೆ 9,000 ರೂಪಾಯಿ ಮಾಸಿಕ 9,000 ರೂಪಾಯಿ ಇವರ ಜೀವನಕ್ಕಾಗಿ ಕೊಡ್ಬೋದು ಅಂತ ಆದೇಶ ಮಾಡಿದ್ರೆ ಆ PF ಹಣದಲ್ಲೇ EPF ಆರ್ಗನೈಸೇಷನ್ ಅಲ್ಲಿರುವ ಹಣದಲ್ಲೇ ನಮ್ಗೆ 9,000 ರೂಪಾಯಿ ಪೆನ್ಷನ್ ಅನ್ನು ಕೊಡಬಹುದು. ಅಥವಾ ನಮಗೆ ಕೇಂದ್ರ ಸರ್ಕಾರ ಈ ಬಡ ಕಾರ್ಮಿಕರು ಅನ್ನೋ ದೃಷ್ಟಿಯಿಂದ ಅಕಸ್ಮಾತ್ ಕೇಂದ್ರ ಸರ್ಕಾರವು ಒಂದಿಷ್ಟು ಪಾಲನ್ನು ಕೊಟ್ಟು ನಮ್ಮ ಯೋಗಕ್ಷೇಮವನ್ನು ವಿಚಾರಿಸಬಹುದೇ ಹೊರತು ಇವರು ನಮ್ಮ ಬಗ್ಗೆ ಯಾವುದೇ ಕಾಳಜಿ ವಹಿಸ್ತಾ ಇಲ್ಲ. ಕೇಂದ್ರ ಸರ್ಕಾರ ಆಗಲಿ, MP ಗಳೇ ಆಗಲಿ, ಕೇಂದ್ರದ ಮಂತ್ರಿಗಳೇ ಆಗಲಿ ನಮಗೆ ಸ್ಪಂದಿಸ್ತಾ ಇಲ್ಲ. ಮುಖಂಡರಲ್ಲಿ ವಿನಂತಿ, ನಾವು ಕರ್ನಾಟಕ ರಾಜ್ಯದ ಮೂಲೆ ಕೋಲಾರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮಡಿಕೇರಿ ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಇನ್ನೂ ಅನೇಕ ಕಡೆ ನಮ್ಮ ಸಂಘಟನೆ ನಮ್ಮ ನಿವೃತ್ತ ಕಾರ್ಮಿಕರ ಮುಖೇನ ಅನೇಕ ಸಭೆಗಳನ್ನು ಮಾಡಿ ನಮ್ಮ ರಾಜಕೀಯ ಮುಖಂಡರ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಮಾಡಿದ್ದೇವೆ. ಯಾವ ಮುಖಂಡರೇ ಆಗಲಿ, ಯಾವುದೇ ರಾಜಕೀಯ ಮುತ್ಸದ್ದಿಗಳೇ ಆಗಲಿ ನಮ್ಮ ಕಡೆ ಗಮನ ನೀಡ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಇವರ ಕುಟುಂಬಕ್ಕೆ ಬಂದಿದ್ದರೆ ಇವರು ಸುಮ್ಮನೆ ಇರ್ತಾ ಇದ್ರ? ನಾವು ಬಡ ಕಾರ್ಮಿಕರ ಬಗ್ಗೆ ನಿಮ್ಗೆ ಚಿಂತೆ ಇಲ್ವಾ? ಬಡ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡಿ ನಮ್ಮ ಅನೇಕ ಬಡ ಕಾರ್ಮಿಕರ ಬಗ್ಗೆ ನಮ್ಮ ಸಂಘಟನೆಗಳ ಮುಖಾಂತರ EPF ನವರ ಮುಖಾಂತರ ನಮಗೆ ಪಿಂಚಣಿಯನ್ನು ಜಾಸ್ತಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ. ಯಾಕೆಂದ್ರೆ ನಾವು ಬೆಳಗಾಮಲ್ಲಿ, ರಾಯಚೂರಲ್ಲಿ ಇನ್ನೂ ಅನೇಕ ಕಾರ್ಮಿಕರನ್ನು ಒಗ್ಗೂಡಿಸಿಕೊಂಡು ನಮ್ಮ ಕಷ್ಟವನ್ನು ತೋಡಿಕೊಂಡು ಅನೇಕ ಮುಖಂಡರನ್ನು ಭೇಟಿಯಾಗಿ ನಾವು ಕೇಳ್ತಾ ಇದ್ದೀವಿ. ಯಾವ ಮುಖಂಡನಿಗೂ ಕನಿಕರವಿಲ್ಲದೆ ನಮ್ಮ ಮೇಲೆ ಗದಾ ಪ್ರಯೋಗ ಮಾಡ್ತಾ ಇದ್ದೀರಾ. ಈ ಪ್ರಯೋಗ ನಿಮಗೆ ಲಾಯಕ್ಕಿಲ್ಲ. ನೀವು ಈಗಿನವೇ ತಾವು ಯೋಚನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಟ್ಟು ಕಾರ್ಮಿಕ ಇಲಾಖೆ ಅಥವಾ ಹಣಕಾಸಿನ ಇಲಾಖೆಗೆ ಮನದಟ್ಟು ಮಾಡಿಕೊಟ್ಟು ನಿವೃತ್ತ ಕಾರ್ಮಿಕರ ಪಿಂಚಣಿಯನ್ನು ಹೆಚ್ಚು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೇನೆ. ನಾವೆಲ್ಲ ಬಡ ಕಾರ್ಮಿಕರಿದ್ದೇವೆ. ನಮಗೆ ಕೇವಲ 850ರಿಂದ 1,500 ರೂಪಾಯಿ ಮಾತ್ರ ಪಿಂಚಣಿ ಬರ್ತಾ ಇದೆ. ಈ ಪಿಂಚಣಿಯಲ್ಲಿ ನಾವು ಹೆಂಡತಿ ಗಂಡ ಯಾವ ತರ ಜೀವನ ಮಾಡೋದು ಅನ್ನೋದು ತಾವು ಮನವರಿಕೆ ಮಾಡ್ಕೊಳ್ಳಿ. ಮನವರಿಕೆ ಮಾಡಿಕೊಂಡು ನಮ್ಮ ಪಿಂಚಣಿಯನ್ನು ಹೆಚ್ಚಿಗೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೇವೆ. ತಾವು ನಮ್ಮ ಬಡ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ನೀವೇನಾದ್ರೂ ಕ್ರಮ ನಮ್ಮ ಮೇಲೆ ಯಾವುದೇ ತರಹ ಪಿಂಚಣಿ ಯೋಜನೆ ಬಗ್ಗೆ ಕ್ರಮ ವಹಿಸದೇ ಇದ್ರೆ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಇರ್ಬೋದು, ಅಥವಾ ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಆಗ್ಬೋದು, ಅಥವಾ ಇನ್ನು ಕೇಂದ್ರದ ಮಂತ್ರಿಗಳ ಗೃಹಗಳ ಮನೆ ಮುಂದೆ ಧರಣಿ ಮಾಡುವರು ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡುವುದಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಕೇಂದ್ರದ
ಯಾವುದೇ ಮಂತ್ರಿ, ರಾಜ್ಯದಲ್ಲಿರುವಂತ ಯಾವುದೇ ಮಂತ್ರಿ ಅಥವಾ MP ಮನೆಗಳ ಮುಂದೆ ನಾವು ಧರಣಿ ಮಾಡುವುದಕ್ಕೆ ಸಹ ಹಿಂಜರಿಯುವುದಿಲ್ಲ. ಇದನ್ನು ನಾವು ಸಂಘಟನೆ ಮಾಡಿಕೊಂಡು MP ಮತ್ತು ಮಂತ್ರಿಗಳ ಮನೆಯ ಮುಂದೆ ಧರಣಿ ಕೂತ್ಕೊಳ್ಳೋದಕ್ಕೂ ಸಹ ನಾವು ಹಿಂದೆ ಹೋಗೋದಕ್ಕೆ ಹೋಗ್ತಾ ಇಲ್ಲ.